ವೆಲ್ಕಮ್ ಟು ಗೌತಮ್ ಪಿಯುಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ ಪಿಯುಸಿ ಕನ್ನಡ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನ ತೆಗೆದುಕೊಂಡಿರುವಂತಹ ಟಾಪರ್ ಆನ್ಸರ್ ಶೀಟ್ ನ ನೋಡ್ತಿದೀವಿ. ಉತ್ತರ ಪತ್ರಿಕೆಯಲ್ಲಿ ಉತ್ತರಗಳನ್ನ ಯಾವ ರೀತಿ ಬರೆದಿದ್ದಾರೆ ಮತ್ತು ಸಂದರ್ಭ ಸ್ವಾರಸ್ಯಗಳಲ್ಲಿ 3 ಅಂಕಗಳನ್ನ ಯಾವ ರೀತಿ ಪಡ್ಕೊಂಡಿದ್ದಾರೆ, 4 ಅಂಕದ ಪ್ರಶ್ನೆಗಳಲ್ಲಿ 4 ಅಂಕ ಯಾವ ರೀತಿ ಪಡ್ಕೊಂಡಿದ್ದಾರೆ ಅಂತ ನೋಡ್ಲೇಬೇಕು. ಅಷ್ಟು ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಮತ್ತು ಉತ್ತರ ಪತ್ರಿಕೆಗಳಲ್ಲಿ ಅಂಕಗಳನ್ನ ಈ ರೀತಿ ಮೆನ್ಷನ್ ಮಾಡ್ತಾರೆ. ಮೊದಲನೇದಾಗಿ ಆ ಪ್ರಶ್ನೆ ಸಂಖ್ಯೆ ಕೆಳಗಡೆ ಆ ಅಂಕಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. 1 ಅಂಕದ ಪ್ರಶ್ನೆಗೆ 1 ಅಂಕಗಳನ್ನ, 2 ಅಂಕದ ಪ್ರಶ್ನೆಗಳಿಗೆ 2 ಅಂಕ ಮತ್ತು ಸಂದರ್ಭ ಸ್ವಾರಸ್ಯಗಳು, ನಂತರ 4 ಅಂಕದ ಪ್ರಶ್ನೆಗಳು, ಕೊನೆಯದಾಗಿ ಗ್ರಾಮರ್. ಈ ರೀತಿಯಾಗಿ ಅಂಕಗಳನ್ನ ಮೆನ್ಷನ್ ಮಾಡ್ತಾರೆ. ಮತ್ತು ಕೇವಲ ಉತ್ತರಗಳನ್ನ ನೋಡೋದಲ್ಲ, ಪಕ್ಕದಲ್ಲಿರುವಂತಹ ಪ್ರಶ್ನೆಗಳನ್ನು ಸಹ ನೋಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರಶ್ನೆಗಳನ್ನ ಯಾವ ರೀತಿ ತೆಗಿತಾರೆ, ನಾವು ಆ ಪ್ರಶ್ನೆಗೆ ಯಾವ ರೀತಿ ಉತ್ತರನ ಬರಿಬೇಕು ಅಂತ. ನಂತರ ಮೊದಲನೇ ಮೇನಲ್ಲಿ ಯಾವುದೇ ರೀತಿ ಅವಕಾಶ ಇರಲ್ಲ. ಅಂದ್ರೆ ನಾವು ಏನು ಮೊದಲನೇದಾಗಿ ಉತ್ತರನ ಬರೆದಿರ್ತೀವೋ ಅದೇ ಕೊನೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನಂತರ ಇದನ್ನ ಕಾಟಾಕಿ ಪಕ್ಕದಲ್ಲಿ ಉತ್ತರನ ಬರೆದ್ರೆ ಅದು ಕನ್ಸಿಡರ್ ಆಗಲ್ಲ. ಮೊದಲನೇದಾಗಿ ಏನು ಬಂದಿರ್ತೀವೋ ಅದೇ ಕನ್ಸಿಡರ್ ಆಗುತ್ತೆ. ಮೊದಲನೇದಾಗಿ ಫಸ್ಟ್ ಒನ್ ಆಪ್ಷನ್ ಇ ಅಂದ್ರೆ ಮಂಡೋದರಿ ಅಂತ ಇದೆ. ಪಕ್ಕದಲ್ಲಿರುವಂತಹ ಪ್ರಶ್ನೆಗಳನ್ನ ಒಂದ್ಸರಿ ನೋಡ್ಕೊಳ್ಬಹುದು. ನಂತರ ಸೆಕೆಂಡ್ ಒನ್ ಆಪ್ಷನ್ ಬಿ ಅಂಗದ ಮೇಲೆ ಲಿಂಗ ಧರಿಸಿದವನು. ನೆಕ್ಸ್ಟ್ ಥರ್ಡ್ ಒನ್ ಆಪ್ಷನ್ ಬಿ ಗಂಡನ ಕರ್ತವ್ಯ. ಫೋರ್ತ್ ಒನ್ ಆಪ್ಷನ್ ಎ ಊರ ಹಂದಿ. ನೆಕ್ಸ್ಟ್ ಫಿಫ್ತ್ ಒನ್ ಆಪ್ಷನ್ ಬಿ ತಾಯಿ ಅಂತ ಇದೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಆಪ್ಷನ್ ಇ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡರು. ನೆಕ್ಸ್ಟ್ ಸೆವೆಂತ್ ಒನ್ ಕುದುಪನ ಕುಟುಂಬದ ಬಗ್ಗೆ ಇದ್ದ ಕಾಳಜಿ ಅಂತ ಇದೆ. ನೆಕ್ಸ್ಟ್ ಏಟ್ತ್ ಒನ್ ಬಂದ್ಬಿಟ್ಟು ಆಪ್ಷನ್ ಬಿ ಇಕಲಾಜಿಸ್ಟ್ ಅಂತ ಇದೆ. ನೆಕ್ಸ್ಟ್ ನೈನ್ತ್ ಒನ್ ಬಂದ್ಬಿಟ್ಟು ಆಪ್ಷನ್ ಎ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆ ಕೊರತೆ. ನೆಕ್ಸ್ಟ್ 10th ಒನ್ ಶಿಕಾರಿ ಗಂಡಿ. ಇಲ್ಲಿ ನೋಡ್ಬೋದು ನೀವು, ಯಾವುದೇ ಕಾರಣಕ್ಕೂ ಇವರು ಸಮಯನ ವ್ಯರ್ಥ ಮಾಡಿಲ್ಲ. ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಒಂದು ಉತ್ತರನ ಬರೀತಾರೆ, ನೆಕ್ಸ್ಟ್ ಪೆನ್ಸಿಲ್ ಸಂಪೂರ್ಣವಾಗಿ ಲೈನ್ಗಳನ್ನ ಎಳಿತಾ ಹೋಗ್ತಾರೆ. ಹಾಗೆ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸಮಯ ವ್ಯರ್ಥ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅಚ್ಚುಕಟ್ಟಾಗಿ ಕಾಣುತ್ತೆ ಅಂತ ತಿಳ್ಕೊಳ್ಬೇಡಿ. 1 ಅಂಕದ ಪ್ರಶ್ನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಮಯನ ವ್ಯರ್ಥ ಮಾಡ್ಕೊಳ್ಬಾರ್ದು. ಏನು ಗೊತ್ತಿದೋ ಆನ್ಸರ್ ಅದನ್ನ ಮಾತ್ರ ಬರೀರಿ. 3 ಮಾರ್ಕ್ಸ್ ಕ್ವಶನ್ಸ್ ಅಂಡ್ 4 ಮಾರ್ಕ್ಸ್ ಕ್ವಶನ್ಸ್ ನ ಆ ರೀತಿ ಮಾಡ್ಬೋದು. ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಂತ ನೀವು ಮಾಡ್ಬೋದು, ಅಂಕಗಳು ಸಹ ಸಿಗ್ತವೆ. 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಸಮಯನ ಮಾತ್ರ ವ್ಯರ್ಥ ಮಾಡ್ಕೊಳ್ಬಾರ್ದು. ನೆಕ್ಸ್ಟ್ ಬಿಟ್ಟ ಸ್ಥಳನ ನೀವು ನೋಡ್ಬೋದು ಯಾವ ರೀತಿ ಬರೆದಿದ್ದಾರೆ. 11ನೇ ಉತ್ತರ ಬಂದ್ಬಿಟ್ಟು ಚಹಾ ಗಿಡ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ದ್ವೀಪ ಜೀವಿಗಳಾಗಿ ಅಂತ ಇದೆ. ನೆಕ್ಸ್ಟ್ 13th ಒನ್ ಮಗು. 14th ಒನ್ ವಾಸ್ತಾಯನ. ನೆಕ್ಸ್ಟ್ ಚಂದ್ರಭವನ. ಕರೆಕ್ಟ್ ಆಗಿ ಬರೆದಿದ್ದಾರೆ. ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಅಂಕಗಳನ್ನ ಕಡಿತ ಮಾಡ್ಕೊಳ್ಳೇಬಾರ್ದು, ಕರೆಕ್ಟ್ ಆಗಿ ಬರೀಬೇಕು. ನೆಕ್ಸ್ಟ್ ಪುರಂದರ ದಾಸರು ಕೀರ್ತನೆ. ಪುರಂದರ ದಾಸ, ಪುರಂದರ ವಿಠಲ ಅಥವಾ ಕೀರ್ತನೆ ಎರಡರಲ್ಲಿ ಒಂದು ಕೊಡ್ತಾರೆ ಅಂತ ಹೇಳಿದ್ದೆ, ಅವುಗಳನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೆಳಗು ಜಾವ, ಮುಕ್ತ ಕಂಠ ಅಂತ ಇದೆ. ನೆಕ್ಸ್ಟ್ ಶಿಲುಬೆ ಏರಿದ್ದಾನೆ, KS ನಿಹಾರ್ ಅಹಮದ್. ಆಲ್ವೇಸ್ ಇದೆ ಕೊಡ್ತಾರೆ, KS ನಿಸಾರ್ ಅಹಮದ್. ಆಪ್ಷನ್ ಎ ಅಥವಾ ಆಪ್ಷನ್ ಬಿ ಎರಡರಲ್ಲಿ ಒಂದಂತೂ ಖಂಡಿತವಾಗ್ಲೂ ಇರುತ್ತೆ, KS ನಿಸಾರ್ ಅಹಮದ್ ಅಂತೇಳಿ. ನೆಕ್ಸ್ಟ್ ಚಿಟ್ಟೆ ಮತ್ತು ಜೀವಯಾನ, ಅತ್ತಿ ಚಿತ್ತ ಮತ್ತು. ನೆಕ್ಸ್ಟ್ ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು 2 ಮಾರ್ಕ್ಸ್ ಕ್ವಶನ್. ಪದ್ಯ ಭಾಗದಲ್ಲೂ ಕೇಳ್ತಾರೆ, ಪಾಠದಲ್ಲೂ ಕೇಳ್ತಾರೆ, ನೆಕ್ಸ್ಟ್ ದೀರ್ಘಗದ್ದೆಯಲ್ಲೂ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಪ್ರಶ್ನೆ ಬರ್ತಿದೆ ಅಂದ್ರೆ ಅದನ್ನ ಬಿಡಬೇಡಿ, ಖಂಡಿತವಾಗ್ಲೂ ಬರೀರಿ. 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನ ಮಾತ್ರ ಹೇಳ್ತಿದ್ದೀನಿ. 3 ಮತ್ತು 4 ಅಂಕದ ಪ್ರಶ್ನೆ ಎಕ್ಸ್ಟ್ರಾ ಬಂದ್ರು ಅದನ್ನ ಬರಿಬೇಡಿ, ಲಾಸ್ಟಿಗೆ ಸಮಯ ಇದ್ರೆ ಬರೀರಿ ಅಥವಾ ಇಲ್ಲ. 1 ಮತ್ತು 2 ಅಂಕದ ಪ್ರಶ್ನೆನ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಸಹ ಟಚ್ ಮಾಡಿ ನೋಡ್ಬೋದು. 17ನೇ ಉತ್ತರ ಬಂದ್ಬಿಟ್ಟು ರಾವಣನು ಯುದ್ಧ ಭೂಮಿಯಲ್ಲಿ ತನ್ನ 2 ಬಾಹುಭುಜಗಳು 2 ಸೈನ್ಯಗಳು ಮೆಚ್ಚುವಂತೆ ಹೋರಾಡಿ ರಾಮ ಲಕ್ಷ್ಮಣನನ್ನು ರಥಹೀನರಾಗಿ ಮಾಡಿ ಸೆರೆ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇನೆ ಎಂಬ ನಿರ್ಧಾರಕ್ಕೆ ಬರ್ತಾನೆ ಕೊನೆಗೆ. ನೀವು ನೋಡ್ಬೋದು 2 ಅಂಕದ ಪ್ರಶ್ನೆನ ಕೇವಲ 2 ಅಥವಾ 3 ಲೈನಲ್ಲಿ ಮುಕ್ತಾಯಗೊಳಿಸಿದ್ದಾರೆ. 2 ಲೈನಲ್ಲಿ ಬರೆದಿದ್ದಾರೆ, 3 ಲೈನಲ್ಲೂ ಸಹ ಬರೆದಿದ್ದಾರೆ, ಕೆಲವೊಂದನ್ನ 4 ಲೈನಲ್ಲಿ ಬರೆದಿದ್ದಾರೆ. ಅವ್ರು ಯಾವ ರೀತಿ ಪ್ರಶ್ನೆನ ಕೇಳ್ತಾರೆ ಅದಕ್ಕೆ ಅನುಗುಣವಾಗಿ ಪ್ಲಸ್ ಎಕ್ಸ್ಟ್ರಾ ಕ್ವಶನ್ ಸಹ ಬರೆದಿದ್ದಾರೆ. ಪದ್ಯ ಭಾಗದಲ್ಲಿ ನೋಡ್ಬೋದು, ಹೆಂಡತಿ ಸಿದ್ಲಿಂಗಿ ಮಗುವಿನ ಮೈ ಸರಿ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೇಳುತ್ತಲೇ ಇದ್ದಳು. ಯಾವುದೇ ಕಾರಣಕ್ಕೂ ತುಂಬಾ ಬರೆದಿಲ್ಲ, ಉತ್ತರ ಏನು ಬರೀಬೇಕೋ ಅದನ್ನ ಮಾತ್ರ ಬರೆದಿದ್ದಾರೆ. ದೀರ್ಘಗದ್ದೆಯಲ್ಲೂ ಸಹ 2 ಅಂಕದ ಪ್ರಶ್ನೆ ಬರೆದಿದ್ದಾರೆ. ನೆಕ್ಸ್ಟ್ ಮುಖ್ಯವಾಗಿ ಅಂಕಗಳು ಕಡಿತವಾಗೋದು ಎಲ್ಲಿ ಅಂತಂದಾಗ ಈ ವಿಭಾಗ ಅಂತ ಇದೆ. ಇಟ್ ಮೀನ್ಸ್ ಸಂದರ್ಭ ಸ್ವಾರಸ್ಯಗಳು ಏನಕ್ಕೆ ಕಟ್ಟಾಗ್ತವೆ ಅಂತಂದ್ರೆ ನಾವು ಏನೇನು ಬರಿತೀವಿ, ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಆದರೆ ಮುಖ್ಯವಾಗಿ ಅಂಕಗಳು ಕಡಿತ ಹೋಗೋದು ಯಾವುದೇ ಕಾರಣಕ್ಕೂ ಸ್ವಾರಸ್ಯದಲ್ಲಿ ಅಂಕಗಳು ಕಡಿತ ಆಗಲ್ಲ.
ಅಂಕಗಳು ಕಡಿತ ಆಗೋದು ಆಯ್ಕೆ ಮತ್ತು ಸಂದರ್ಭದಲ್ಲಿ ಮಾತ್ರ. ಒಂದು ವೇಳೆ ನೀವು ಆಯ್ಕೆ ಮತ್ತು ಸಂದರ್ಭನ ಕರೆಕ್ಟಾಗಿ ಯಾವುದೇ ತಪ್ಪುಗಳಿಲ್ಲದೆ ಬರೆದರೆ ಅಂಕಗಳು ಕಡಿತ ಆಗಲ್ಲ. ಮುಖ್ಯವಾಗಿ ವಿಶೇಷತೆ ಬರೆಯುವ ಅವಶ್ಯಕತೆ ಇಲ್ಲ, ಆದರೂ ಬರೆದಿದ್ದಾರೆ ಆಯ್ಕೆ ಅಂತ ಬರೆದಿದ್ದಾರೆ. ಪ್ರಸ್ತುತ ವಾಕ್ಯವನ್ನು ಜಾನಪದರು ಹಾಡಿ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಎಂಬ ಕೃತಿಯಿಂದ ಆಯ್ದು ಅಬ್ಬಲಿ ಅವರ ರಸಬಳ್ಳಿ. ಇದನ್ನ ಬಿಡಿ, ನೀವು ಯಾವುದೇ ಕಾರಣಕ್ಕೂ ಅವರ ಕೃತಿನ ಬರಿಬೇಡಿ. ಗೊತ್ತಿದೆ ಪರ್ಫೆಕ್ಟ್ ಆಗಿ ಅಂತಂದಾಗ ಬರೀರಿ. ಅವರು KSEEB ಸೊಲ್ಯೂಷನ್ಸ್ ಪ್ರಕಾರ ಅವ್ರು ಏನನ್ನ ಚೆಕ್ ಮಾಡಬೇಕು ಅಂತ ಇದೆ ಅಂದ್ರೆ, ಆಯ್ಕೆಯಲ್ಲಿ ಕೇವಲ ಆ ಪದ್ಯದ ಅಥವಾ ಪಾಠದ ಹೆಸರು ಮತ್ತು ಆ ಪದ್ಯ ಅಥವಾ ಪಾಠವನ್ನು ಬರೆದಿರುವಂತಹ ಕವಿಯ ಹೆಸರನ್ನ ಬರೆದ್ರೆ ಅವರಿಗೆ 1 ಅಂಕನ ನೀಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಸಂದರ್ಭ, ಆ ಮಾತನ್ನ ಯಾವ ಸಂದರ್ಭದಲ್ಲಿ ಯಾರು ಹೇಳ್ತಾರೆ ಅಂತ ಬರೆದಿದ್ರೆ 1 ಅಂಕನ ಕೊಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ವಾರಸ್ಯ, ಆ ವಿಷಯಕ್ಕೆ ಸಂಬಂಧಿಸಿದ ಯಾವುದೇ ಸ್ವಲ್ಪ ಸಮಯದ ಮಿತಿ ಇದ್ರೂ ಸಹ ಅದಕ್ಕೆ 1 ಅಂಕ ಕೊಡ್ತಾರೆ. ನೀವು 4 ರಿಂದ 5 ಲೈನ್ ಸ್ವಾರಸ್ಯ ಏನನ್ನಾದ್ರೂ ಅದಕ್ಕೆ ಸಂಬಂಧ ಇರುವಂತಹ ಟಾಪಿಕ್ನ ಬರೆದ್ರೆ 1 ಅಂಕ ಸಿಗುತ್ತೆ. ಮುಖ್ಯವಾಗಿ ಬರಿಬೇಕಾಗಿರೋದು ಆಯ್ಕೆ ಮತ್ತು ಸಂದರ್ಭ. ನೀವು ಅನವಶ್ಯಕವಾಗಿ ಯಾವುದೋ ಕೃತಿನ ಬರೆದು ಅದು ತಪ್ಪಾಗಿದ್ರೆ ಅಂಕಗಳು ಕಡಿತ ಆಗ್ತವೆ. ಯಾವುದೇ ಕಾರಣಕ್ಕೂ ನೀವು ಬರಿಲೇಬೇಡಿ ಕೃತಿಗಳು. ಆ ಪಾಠದ ಹೆಸರು ಮತ್ತು ಆ ಕವಿಯ ಹೆಸರು, ನೆಕ್ಸ್ಟ್ ಸಂದರ್ಭ, ಮುಖ್ಯವಾಗಿ ಇವೆರಡನ್ನ ಚೆಕ್ ಮಾಡ್ತಾರೆ. ಆಯ್ಕೆ ಮತ್ತು ಸಂದರ್ಭ ನೋಡ್ಬೋದು ಯಾವ ರೀತಿ ಬರೆದಿದ್ದಾರೆ ಅಂದ್ಬಿಟ್ಟು, ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಸಂದರ್ಭ, ಮುಂಬೈನಂತಹ ದೊಡ್ಡ ನಗರಗಳಲ್ಲಿ ಮಗು ಏನು ಕಲಿಯಿತು ಎಂದು ಹೇಳುವ ಸಂದರ್ಭವಾಗಿದೆ ಅಷ್ಟೇ. ಯಾವ ಸಂದರ್ಭದಲ್ಲಿ ಆ ಮಾತು ಮೂಡಿ ಬಂದಿದೆ ಅಂತ ಗೊತ್ತಿದ್ರೆ ಅದನ್ನ ಬರೆದ್ರೆ 1 ಅಂಕ ಸಿಗುತ್ತೆ. ಸಂದರ್ಭನ ಕೆಲವೊಬ್ರು 5 ರಿಂದ 6 ಲೈನ್ ಬರೀತಾರೆ. ಅನವಶ್ಯಕ ಮತ್ತು ಅಂಕಗಳು ಕಡಿತಕ್ಕೆ ದಾರಿ ಅದು. ಆದ್ರೆ ನೀವು ಬರಿಬೇಕಾಗಿರೋದು ಕೇವಲ 2 ಲೈನ್. 2 ಲೈನಲ್ಲಿ ಏನ್ ಬರೀಬೇಕು, ಆ ಮಾತನ್ನ ಯಾರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಬರೆದ್ರೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿರುವಂತಹ ಸಂದರ್ಭ ಯಾವ ರೀತಿ ಬರೆದಿದ್ದಾರೆ. ದೂರದ ಅಸ್ಸಾಮಿನಲ್ಲಿರುವ ಮುದುಕ ತನ್ನ ಮುದುಕಿಯ ಬಳಿ ಫೋನಿನಲ್ಲಿ ಮಾತನಾಡುವ ಸಂದರ್ಭವಾಗಿದೆ. ನೆಕ್ಸ್ಟ್ ಗದ್ಯ ಭಾಗದಲ್ಲಿ ನೋಡ್ಬೋದು ಆಯ್ಕೆ ಯಾವ ರೀತಿ ಬರೆದಿದ್ದಾರೆ, ತುಂಬಾ ಬರೆದಿದ್ದಾರೆ. ಇಟ್ ಮೀನ್ಸ್ ಪಾಠ ಯಾರು ಬರೆದಿದ್ದಾರೆ, ಆ ಪಾಠದ ಕವಿಯ ಹೆಸರೇನು, ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಓದಿದ್ದಾರೆ. ಆದ್ರೆ ನಿಮ್ಗೆ ಅಷ್ಟು ನೆನ್ಪಿಡೋಕೆ ಆಗಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅನವಶ್ಯಕವಾಗಿ ಬರೆಯಲಿಕ್ಕೆ ಹೋಗ್ಬೇಡಿ. ನೀವು ಬರಿಬೇಕಾಗಿರೋದು ನಾನು ಮೊದಲೇ ಹೇಳಿದ್ದೀನಿ, ಆ ಪಾಠದ ಹೆಸರು ಪ್ಲಸ್ ಆ ಪಾಠವನ್ನು ಬರೆದಿರುವಂತಹ ಕವಿಯ ಹೆಸರು, ಇವೆರಡನ್ನ ಬರೆದ್ರೆ 1 ಅಂಕ 100ಕ್ಕೆ 100 ಸಿಗುತ್ತೆ. ಸಂದರ್ಭ, ವಾಲ್ಪರೈನಲ್ಲಿ ಆ ಶಿವನ ಅಂಚಿನಲ್ಲಿರುವಂತಹ ಮಿಂಚ್ ಅಥವಾ ವಿಶಿಂಗ್ ಘರ್ಷ್ಗಳ ಬಗ್ಗೆ ಹೇಳುವ ಸಂದರ್ಭವಾಗಿದೆ. ಸಂದರ್ಭ 2 ಲೈನಲ್ಲಿ ಮುಗಿಸಿ. ಇದಕ್ಕೆ ಯಾವುದೇ ರೀತಿಯ ವಿಶೇಷತೆ ಬರೆಯುವ ಅವಶ್ಯಕತೆಯೂ ಸಹ ಇಲ್ಲ. ಒಂದು ವೇಳೆ ನಿಮಗೆ ಗೊತ್ತಿತ್ತು ಅಂದ್ರೆ ಆ ಸಂಬಂಧಿತ ವಿಶೇಷತೆನ ಬರೀಬಹುದು ಅಥವಾ ಇಲ್ಲ. ಸಂದರ್ಭ ಮುಖ್ಯ ಆಗುತ್ತೆ. ಆಯ್ಕೆ ಪ್ಲಸ್ ಸಂದರ್ಭನ ನೋಡ್ತಾರೆ. ಸಂದರ್ಭ ಇಲ್ಲಿ ನೋಡ್ಬೋದು, ಮನೋರಮೆ ಮುದ್ದಣ್ಣರ ಸಂಭಾಷಣೆಯ ನಡುವೆ ಮುದ್ದಣ್ಣ ರಾಮೇಶ್ವಮೇಧವನ್ನು ಸಂಸ್ಕೃತದಲ್ಲಿ ಹೇಳಲು ಆರಂಭಿಸಿದಾಗ ತಿರಸ್ಕ ಮನೋರಮೆ ತಿರಸ್ಕರಿಸುವಂತಹ ಸಂದರ್ಭ ಇದಾಗಿದೆ. ಮುಖ್ಯ ಸಂದರ್ಭ ಪ್ಲಸ್ ಆಯ್ಕೆ. ಯಾವುದೇ ಕಾರಣಕ್ಕೂ ಅಂಕಗಳು ಇಲ್ಲೇ ಕಡಿತ ಆಗ್ತವೆ. ಪರ್ಫೆಕ್ಟ್ ಆಗಿ ನೋಡಿ. ಇನ್ 4 ಮಾರ್ಕ್ಸ್ ಅಂತ ಬರುತ್ತೆ. 4 ಮಾರ್ಕ್ಸ್ ಅಲ್ಲಿ ನೀವು ಪೀಠಿಕೆ ಬರಿಬೇಕು, ಉಪಸಂಹಾರ ಬರಿಬೇಕಾಗಿರೋದು ಒಂದಲ್ಲಿ ಕೇವಲ ಪ್ರಬಂಧ ಮಾತ್ರ. ಕೆಲವೊಬ್ರು ಏನ್ ಬರೀತಾರೆ, ಪೀಠಿಕೆ, ವಿವರಣೆ, ಉಪಸಂಹಾರ ಅಂತ 4 ಅಂಕದ ಪ್ರತಿ ಪ್ರಶ್ನೆಗೂ ಬರೀತಾರೆ. ಅದೇನಾಗುತ್ತೆ, ಅಂಕಗಳ ಕಡಿತಕ್ಕೆ ದಾರಿ ಆಗುತ್ತೆ. ಏನ್ ಬರೀಬೇಕು ಅಂತಂದ್ರೆ, ಪ್ರಾರಂಭದಲ್ಲಿ ಕಥೆನ ಪ್ರಾರಂಭ ಮಾಡಿ ಕೊನೆಯಲ್ಲಿ ಮುಗಿಸೋದಲ್ಲ. ಪ್ರಾರಂಭದಲ್ಲಿನೇ ಆ ಏನ್ ಟಾಪಿಕ್ ಇದೆ ಅದನ್ನ ಬರೆದು ಬಿಡಬೇಕು. ಯಾಕಂದ್ರೆ ಕೆಲವೊಬ್ರು ಓದ್ತಾರೆ, ಮೊದಲು ಮತ್ತು ಕೊನೆಗೆ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ವಿಷಯ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಅನಿಸ್ಬೇಕಲ್ವಾ. ಆದ್ರಿಂದ ಅಲ್ಲೇನಿದೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಮೊದಲೇ ಬರೀಬೇಕು, ನಂತರ ಅದನ್ನ ಕೊನೆಯದಾಗಿ ಮುಗಿಸ್ಬೇಕು. ಕೇವಲ 1 ಪೇಜ್ ಇದ್ರೆ ಸಾಕು, 4 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ನೆಕ್ಸ್ಟ್ 39ನೇ ಪ್ರಶ್ನೆನೂ ಸಹ ನೋಡ್ಬೋದು. ಕೇವಲ 1 ಪೇಜ್ ಉತ್ತರನ ಮಾತ್ರ ಬರೆದಿದ್ದಾರೆ. ಈ ಕಡೆ ಸೈಡ್ ಕೇವಲ 2 ಲೈನ್ ಅಂತಂದ್ರೆ 1 ಪೇಜಲ್ಲಿ 4 ಅಂಕನ ಖಂಡಿತವಾಗ್ಲೂ ಕೊಡ್ತಾರೆ ಅಂತ ನಿಮ್ಗೆ ಇಲ್ಲಿ ಪ್ರೂವ್ ಆಗುತ್ತೆ. ಕೇವಲ 1 ಪೇಜ್, ಆದ್ರೆ ನಾವು ಬರಿಬೇಕಾಗಿರೋದೇನು, ಮುಖ್ಯ ವಿಷಯ. ಪ್ರಾರಂಭದಿಂದ ಕೊನೆಯವರೆಗೂ ಮುಖ್ಯ ವಿಷಯ ಬರೆದ್ರೆ 1 ಪೇಜ್ ಇದ್ರೂ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ಈ ರೀತಿಯ ಪ್ರಶ್ನೆನ ಮಾತ್ರ ಬಿಡಕ್ ಹೋಗ್ಲೇಬೇಡಿ. ಯಾಕಂದ್ರೆ ಈ ರೀತಿ ಪ್ರಶ್ನೆಗಳಲ್ಲಿ ಅಂಕಗಳು ಕಡಿತ ಆಗ್ಬೋದು, ಆದ್ರೆ ಈ ರೀತಿ 4 ಅಂಕದ ಪ್ರಶ್ನೆಯಲ್ಲಿ ಅಂಕಗಳು ಕಡಿತ ಆಗಲ್ಲ. ಯಾವುದೇ ಕಾರಣಕ್ಕೂ ಈ ರೀತಿ ಪ್ರಶ್ನೆನ ಬಿಡಬೇಡಿ. ಒಂದು ವೇಳೆ ನೀವು ಎಕ್ಸ್ಟ್ರಾ ಪ್ರಶ್ನೆ ಅಂತ ಆದ್ರೂ ಇದನ್ನ ಬರೀಬಹುದು. ಮೊದಲನೇದಾಗಿ ಇದಕ್ಕೆ 1 ಅಂಕ ಇರುತ್ತೆ, ಆಪ್ಷನ್ ಬಿ ಗೆ 1 ಅಂಕ ಇರುತ್ತೆ, ನೆಕ್ಸ್ಟ್ ಆಪ್ಷನ್ ಸಿ ಗೆ 2 ಅಂಕ ಇರುತ್ತೆ. ನೀವು ನೋಡ್ಬೋದು ಆಪ್ಷನ್ 1 ಅಂತ ಅಂದ್ರೆ ವೀರನು ಇರಿಯಲು ಬಲ್ಲವನಾಗಿರಬೇಕು. ನೆಕ್ಸ್ಟ್ ಆಪ್ಷನ್ 2 ಅರಿಷಡ್ ವರ್ಗಗಳನ್ನು ತ್ಯಜಿಸಿದವನು ಯೋಗಿ ಎನ್ನಬೇಕು.
ಇಟ್ ಮೀನ್ಸ್ ಇದಕ್ಕೆ 1 ಅಂಕ ಸಿಗುತ್ತೆ, ಇದಕ್ಕೆ 1 ಅಂಕ ಸಿಗುತ್ತೆ. ಆದ್ದರಿಂದ 1 ಲೈನ್ ಬರೆದಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಹೀಗೆ 2ರಿಂದ 3 ಲೈನ್ ಮಿನಿಮಮ್ ಬರೀಬೇಕು, ಯಾಕಂದ್ರೆ 2 ಅಂಕದ ಪ್ರಶ್ನೆ ಆಗಿರುತ್ತೆ. ರಾಜನಾದವನು ಕೋಪವನ್ನು ತೊರೆದಿರಬೇಕು, ಮಂತ್ರಿಯಾದವನು ಭೂಮಿಯ ಮೇಲೆ ನಾನಾ ಚಮತ್ಕಾರಗಳನ್ನು ಮಾಡಲು ತಿಳಿದಿರಬೇಕು ಎಂದು ಸೋಮನಾಥನು ಹೇಳುತ್ತಾನೆ. ಇಷ್ಟನ್ನ ಬರೆದ್ರೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ಗದ್ಯ ಭಾಗದಲ್ಲಿ 4 ಅಂಕದ ಪ್ರಶ್ನೆ ಯಾವ ರೀತಿ ಬರೆದಿದ್ದಾರೆ ನೋಡ್ಕೊಳ್ಬಹುದು. ಡಾಕ್ಟರ್ ತಿಮ್ಮಪ್ಪ, ಯಾವುದೇ ಕಾರಣಕ್ಕೂ ಮೊದಲನೇ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆ ಬರುತ್ತೆ, ಮೊದಲನೇ ಪದ್ಯದಿಂದ 4 ಅಂಕದ ಪ್ರಶ್ನೆ ಬರುತ್ತೆ ಅಂತಂದಾಗ ಅದನ್ನ ಬಿಟ್ಟು ಬೇರೆ ಅದನ್ನ ಬರೆಯಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇವ್ರು ನೋಡ್ಬೋದು ಕೇವಲ 1 ಪೇಜ್ ಅಥವಾ 1 ಪೇಜ್ ಒಳಗಡೆನೆ ಸಂಪೂರ್ಣ 4 ಅಂಕನ ಪಡ್ಕೊಂಡಿದ್ದಾರೆ. ಇಲ್ಲಿಂದ ಪ್ರಾರಂಭ ಮಾಡಿದ್ದಾರೆ, ಕೊನೆಯದಾಗಿ ಇಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ. 4ಕ್ಕೆ 4 ಅಂಕ ಸಹ ಸಿಕ್ಕಿದೆ. ಅವ್ರು ಮುಖ್ಯವಾಗಿ ನೋಡೋದು ಟಾಪಿಕ್. ನಾವು ಮೊದಲು ಏನ್ ಮಾಡ್ತೀವಿ, ಕಥೆಯಿಂದ ಪ್ರಾರಂಭ ಮಾಡ್ತೀವಿ, ಕೊನೆಯದಾಗಿ ವಿಷಯಕ್ಕೆ ಬರ್ತೀವಿ. ಆದರೆ ಮೊದಲನೇದಾಗಿ ಇವ್ರು ನೋಡ್ಬೋದು ಪ್ರಾರಂಭದಲ್ಲೇ ಸಮಯವನ್ನು ಸಂಪೂರ್ಣವಾಗಿ ಮುಖ್ಯ ಟಾಪಿಕ್ ಮೇಲೆ ಹಾಕಿದ್ದಾರೆ. ಇದಕ್ಕೂ ಸಹ 4 ಅಂಕದ ನೋಡ್ಬೋದು. ಕೇವಲ ಎಷ್ಟು ಬರೆದಿದ್ದಾರೆ ಅಂತ ಒಂದೇ 1 ಪೇಜ್, ಕರೆಕ್ಟ್ ಆಗಿ 1 ಪೇಜ್ನ ಬರೆದು 4 ಅಂಕನ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಮೇನ್ ವಿಭಾಗ ಅಂತಂದ್ರೆ ಹೂ ವಿಭಾಗ, ಇಟ್ ಮೀನ್ಸ್ ಗ್ರಾಮರ್ ವಿಭಾಗ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೇಬಾರದು. ನೆಕ್ಸ್ಟ್ ನೋಡ್ಬೋದು ಮುಸುಕು ಮತ್ತು ಕಬ್ಬಿಗ, ಕೇವಲ 1 ಅಂಕ ಸಿಕ್ಕಿದೆ, ಆದರೆ ಅದು ಎಕ್ಸ್ಟ್ರಾ ಆಗಿರೋದ್ರಿಂದ ಸಂಪೂರ್ಣವಾಗಿ ಔಟ್ ಆಫ್ ಔಟ್ ಸಿಗುವ ಕಾರಣ ಆಗಿದೆ. ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರದು. ಕಲಿ ಭೀಮ ಗಟ್ಟಿಪಾದ ಶ್ರೇಷ್ಠ ವಿಜ್ಞಾನಿ ಅಂತ ಇದೆ. 99% ಏನಾಗಿರುತ್ತೆ ಅಂತಂದ್ರೆ ಮೊದಲನೇ ಅಕ್ಷರಗಳೇ ಆಗಿರ್ತವೆ, ಕಲಿ, ಗಟ್ಟಿ ಮತ್ತು ಶ್ರೇಷ್ಠ. ಕೆಲವೊಂದು ಅಷ್ಟೇ ಕೊನೆಗೆ ಬರಬಹುದು ಆ ರೀತಿಯ ಶಬ್ದಗಳು, ಆದರೆ 99% ಶಬ್ದಗಳು ಬರೋದು ಪ್ರಾರಂಭದಲ್ಲೇ. ನೆಕ್ಸ್ಟ್ 47ನೇ ಪ್ರಶ್ನೆಯನ್ನು ನೋಡಬಹುದು, ಯಾವ ರೀತಿ ಬರೆದಿದ್ದಾರೆ. ಯೋಗಿ, ಜೋಗಿ, ಪರೀಕ್ಷಿಸು, ಪರಿಕಿಸು, ಯಶ, ಜಸ. ಇವು ಸುಮಾರು 40 ಪ್ರಶ್ನೆಗಳಿವೆ. ಆ 40 ಪ್ರಶ್ನೆಗಳಲ್ಲಿ 2 ಮಾತ್ರ ಖಂಡಿತವಾಗ್ಲೂ ಬರುತ್ತೆ. ಇವೇ ಬರ್ತವೆ, ಇವುಗಳನ್ನೇ ಪ್ರಾಕ್ಟೀಸ್ ಮಾಡಿ. ಹೊರಗಡೆ ಕೇಳೋದು ಬಹಳ ಅಸಾಧ್ಯವಾದ ಮಾತದು. ನೆಕ್ಸ್ಟ್ ಓದಿದನು, ಓದು, ಬೀಸುತ್ತಿತ್ತು, ಬೀಸು, ಆಡಿದಳು, ಆಡು ಅಥವಾ ಆಡುವಳು, ಆಡು. ಈ ರೀತಿಯ ಪದಗಳು ಸಹ ಮೊದಲನೇದಾಗೆ ಇರುತ್ತೆ. ಆಡು, ಓದು, 99% ಈ ರೀತಿ ಪ್ರಶ್ನೆಗಳನ್ನ ನೀವು ಬಿಡಕ್ ಹೋಗ್ಲೇಬಾರದು. ಯಾಕಂದ್ರೆ 3 ಬರೆದ್ರೆ 1 ತಪ್ಪಾಗಿದ್ರು ಅವ್ರು ಕೇಳಿರೋದು ಕೇವಲ 2. ಆ 2ಕ್ಕೆ 2 ಅಂಕನ ನೀವು ಖಂಡಿತವಾಗ್ಲೂ ಪಡ್ಕೊಳ್ಬಹುದು. ನೆಕ್ಸ್ಟ್ 49ನೇ ಪ್ರಶ್ನೆ, ಕಾಲು ಕೀಳು, ಗಾಳಿ ಸುದ್ದಿ, ಇವುಗಳನ್ನ ಬಿಡಕ್ ಹೋಗ್ಲೇಬಾರದು. ನಿಮ್ಗೆ ಏನು ತೋಚುತ್ತೋ, ಏನು ಐಡಿಯಾ ಬರುತ್ತೋ ಅದನ್ನ ಸೆಂಟೆನ್ಸ್ ಮಾಡಬೇಕು. ಇಟ್ ಮೀನ್ಸ್ ಆ ಮನೆಯಲ್ಲಿ ಭೂತವಿದೆ ಎಂಬ ಸುದ್ದಿ ತಿಳಿದು ಅಲ್ಲಿಂದ ನಾವು ಕಾಲು ಕಿತ್ತೆವು, ಕಾಲು ಕೀಳು ಅಂತ ಇದೆ, ಕಾಲು ಕಿತ್ತೆವು, ಅಷ್ಟೇ. ಉತ್ತರ ಅಂತೂ ಇದೆ ಕೊನೆಯದಾಗಿ. ನೆಕ್ಸ್ಟ್ ಗಾಳಿ ಸುದ್ದಿ ಅಂತ ಇದೆ, ನಾಳೆ ರಜೆ ಇದೆ ಎಂಬ ಗಾಳಿ ಸುದ್ದಿ ಇದೆ. ನೋಡ್ಬೋದು ಗಾಳಿ ಸುದ್ದಿ ಇದೆ ಅಂತ ಕೊನೆಯದಾಗಿ ಬಂದಿದೆ. ಇದರಿಂದ 2 ಅಂಕನ ಸಿಕ್ತು. ನೆಕ್ಸ್ಟ್ ಸಾಬೂನು, ಕಂಪ್ಯೂಟರ್, ಅನ್ಯ ದೇಶಿ ಪದಗಳು ನೀವೇನ್ ಬೇಕಿದ್ರು ಬರಿಬೋದು, ಇದನ್ನೇ ಬರಿಬೇಕಂತಿಲ್ಲ. ಡಾಕ್ಟರ್ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಏನಾದ್ರೂ ಬರೆದಿರ್ಬೋದು, 2 ಅಂಕ ಸಿಗುತ್ತೆ. ನೆಕ್ಸ್ಟ್ ನಾನು ಮೊದಲು ಹೇಳಿದ್ದೆ 4 ಅಂಕದ ಈ ರೀತಿ ಪ್ರಶ್ನೆ, ಪ್ರಬಂಧದ ಪ್ರಶ್ನೆ ಯಾವ ರೀತಿ, ಪೀಠಿಕೆ, ವಿವರಣೆ, ಉಪಸಂಹಾರ. ಕೇವಲ 1 ಪೇಜ್ ಬರೆದ್ರು 4 ಅಂಕ ಕೊಡ್ತಾರೆ. ಇವರು ಸಹ ನೋಡ್ಬೋದು ಒಂದೇ ಪ್ರಶ್ನೆನ ಬರೆದಿದ್ದಾರೆ, 1 ಪೇಜಲ್ಲಿ ಮುಕ್ತಾಯ ಮಾಡಿದ್ದಾರೆ. ವಿವರಣೆ, ನೆಕ್ಸ್ಟ್ ಉಪಸಂಹಾರ. ಪೀಠಿಕೆ ಈ ಕಡೆ ಬರೆದಿದ್ದಾರೆ, ನೆಕ್ಸ್ಟ್ ವಿವರಣೆ, ಉಪಸಂಹಾರ 1 ಪೇಜಲ್ಲಿ ಕಂಪ್ಲೀಟ್ ಆಗಿ ಬರೆದಿದ್ದಾರೆ. ಮುಖ್ಯವಾಗಿ ತಪ್ಪು ಮಾಡೋದು ನಾವೆಲ್ಲಿ ಅಂತಂದ್ರೆ ಲೆಟರ್ ಅಲ್ಲಿ 5 ಅಂಕನ ಅಥವಾ 4ಕ್ಕೆ 4 ಅಂಕ ತುಂಬಾ ಅಂದ್ರೆ ತುಂಬಾ ಜನ ಕಡಿಮೆ ತಗೊಳ್ತಾರೆ. ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ ನಾವೇನೇನೋ ಬರೀಲಿಕ್ಕೆ ಹೋಗ್ತೀವಿ. ಇಲ್ಲಿ ಮೊದಲು ಬರೀತಿದ್ವಲ್ಲ, ಗೆ ಆಗಿರ್ಬೋದು, ರಿ ಆಗಿರ್ಬೋದು, ಆ ರೀತಿ ಮೊದಲು ಬರೆಯೋದನ್ನ ಬಿಡಬೇಕು. ಇವರಿಂದ ಇವರಿಗೆ ಇವೆರಡೇ ಪಾಯಿಂಟ್ನ ಚೆಕ್ ಮಾಡ್ತಾರೆ. ಮುಖ್ಯವಾಗಿ ಇಲ್ಲೇ 2 ಅಂಕ ಸಿಗುತ್ತೆ. ಕೊನೆಯದಾಗಿ ಇಲ್ಲಿಂದ ಅಷ್ಟು ಕೊನೆ ಬರೆದ್ರೆ ಮಾತ್ರ 2 ಅಂಕ ಸಿಗುತ್ತೆ. ಯಾರಿಂದ ಯಾರಿಗೆ ಅಂತ ಬರೆದ್ರೆ 2 ಅಂಕ. ಇವರಿಂದ ನೋಡ್ಬೋದು ಅವರು ಅಡ್ರೆಸ್ ಏನೇನಿದೆ ಸಂಪೂರ್ಣವಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಇವರಿಗೆ, ಯಾರಿಗೆ ನಾವು ಅಡ್ರೆಸ್ ಬರಿತಿದೀವಿ, ಮಾನ್ಯ ಪ್ರಾಶುಂಪಾಲರಿಗೆ, ಅಲ್ಲಿಗೆ ಬರೆದ್ರೆ 2 ಅಂಕ. ಇಲ್ಲಿ 1 ಅಂಕ ಪ್ಲಸ್ ಇಲ್ಲೊಂದು ಅಂಕ ಸಿಕ್ತು. ಮುಖ್ಯವಾಗಿ ನೆಕ್ಸ್ಟ್ ಮಾನ್ಯರೇ ಬರೆದ ನಂತರ ವಿಷಯ ಬರೀಬೇಕು. ಕೆಲವೊಬ್ರು ವಿಷಯ ಬರೆದ ನಂತರ ಮಾನ್ಯರೇ ಬರೀತಾರೆ. ಮಾನ್ಯರೇ ನಂತರ ಆ ಮಾನ್ಯರೇ ಎಲ್ಲಿಗೆ ಮುಕ್ತಾಯವಾಗಿರುತ್ತೋ ಅಲ್ಲಿಂದ ವಿಷಯ ಪ್ರಾರಂಭ ಮಾಡಬೇಕು. ಕೆಲವೊಬ್ರು ಇಲ್ಲಿಂದನೂ ಸಹ ಅಂಕಗಳನ್ನ ತೆಗಿತಾರೆ. ನಾವು ಏನ್ ಮಾಡ್ತೀವಿ, ಮಾನ್ಯರೇ ಅಂತ ಇಲ್ಲಿ ಬರೆದಿರ್ತೀವಿ, ವಿಷಯನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅದು ತಪ್ಪಾಗುತ್ತೆ, ಅಂಕಗಳು ಸಹ ಕಡಿತಾ ಹೋಗ್ತವೆ. ಯಾಕಂದ್ರೆ ಫಾರ್ಮೆಟ್ ಆ ರೀತಿ ಇದೆ. ವಿಷಯ ಅಂತ ಇಲ್ಲಿಂದ ಬರೀಬೇಕು. ನೆಕ್ಸ್ಟ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೇಲಿನ ನಾನು ಶಿವಾಂಗಿ ದ್ವಿತೀಯ PUC, ಅದಕ್ಕಂತೂ ಅಂಕಗಳು ಕಡಿತ ಆಗಲ್ಲ. ನೆಕ್ಸ್ಟ್ ಕೊನೆಯದಾಗಿ ಧನ್ಯವಾದಗಳು, ಇಂತಿ ನಿಮ್ಮ ವಿಶ್ವಾಸಿ ಶಿವಾಂಗಿ. ಈ ಕಡೆ ಸೈಡ್ ದಿನಾಂಕ ಮತ್ತು ಸ್ಥಳನ ಬರೆದ್ರೆ
ಖಂಡಿತವಾಗ್ಲೂ ಅಂಕ ಸಿಗುತ್ತೆ. ಕೊನೆಯದಾಗಿ ಸ್ಥಳ ಮಾತ್ರ ಬರಿಬೋದು, ದಿನಾಂಕ ನೀವು 3 ರೀತಿಯ ಆಪ್ಷನ್ ಇವೆ, ಎಲ್ಲಾದ್ರೂ ಬರಿಬೋದು. ಇಲ್ಲೂ ಸಹ ಬರಿಬೋದು ದಿನಾಂಕ ಅಂತೇಳಿ, ಅಥವಾ ಇಲ್ಲೂ ಸಹ ಬರಿಬೋದು, ನೆಕ್ಸ್ಟ್ ಕೊನೆಯದಾಗೂ ಬರಿಬೋದು. ಆದರೆ ಸ್ಥಳನ ಮಾತ್ರ ಅಲ್ಲೇ ಬರಿಬೇಕು. ಇತಿಹಾಸ, ಕನ್ನಡ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಸೋಷಿಯಾಲಜಿ ಈ ರೀತಿಯ ವಿಷಯಗಳಲ್ಲಿ 80ಕ್ಕೆ 80 ಅಂಕಗಳು ತೆಗೆದುಕೊಳ್ಳೋಕೆ ಪ್ರಯತ್ನ ಪಡಿ. ಯಾಕಂದ್ರೆ ಇಂಗ್ಲಿಷ್, ಎಕನಾಮಿಕ್ಸ್ ಅಲ್ಲಿ 80 ಅಂಕ ಸಿಗೋದು ಬಹಳ ಕಷ್ಟ. ಅಲ್ಲಿ ಮಾರ್ಕ್ಸ್ಗಳು ಕಡಿತ ಆಗ್ತವೆ. ನೀವು ಬರುವಂತಹ ಟಾಪರ್ ಲಿಸ್ಟ್ ಅಲ್ಲಿ ಅದರಿಂದ ಮಾರ್ಕ್ಸ್ ಕಡಿತ ಆಗಿ ತುಂಬಾ ಲೋ ಆಗುತ್ತೆ. ಆದ್ದರಿಂದ ಕನ್ನಡ, ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಸೋಷಿಯಾಲಜಿ ಈ ರೀತಿ ವಿಷಯಗಳನ್ನ 1 ಅಂಕಗಳು ಸಹ ಕಡಿತ ಆಗದೆ ಇರೋ ತರ ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸಬ್ಜೆಕ್ಟ್ನ ಬಿಡಿಸೋಣ. ಧನ್ಯವಾದಗಳು.